ಪಾಕಿಸ್ತಾನದಿಂದ ಯಾರು ಹೇಳಿದ್ರು ಅದನ್ನು ಯಾರೂ ಸಹಿಸೋ ಪ್ರಶ್ನೆ ಇಲ್ಲ ಅಂತ ನಿನ್ನೆ ನಮ್ಮ ಗೃಹ ಸಚಿವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ರಾಜಕಾರಣ ಬೆಳೆಸ್ತಕ್ಕಂಥ ವಿಚಾರ ಇಲ್ಲ. ಅದು ಯಾವುದೇ ಪಾರ್ಟಿ ಇರಲಿ, ಯಾವುದೇ ವ್ಯಕ್ತಿ ಇರಲಿ, ದೇಶದ ವಿಚಾರ ಬಂದಾಗ, ಭಾಷೆ ವಿಚಾರ ಬಂದಾಗ, ನೆಲದ ವಿಚಾರ ಬಂದಾಗ ರಾಜ್ಯ ಆಗೋ ಪ್ರಶ್ನೆ ಇಲ್ಲ. ಸೂಕ್ತವಾದಂಥ ತನಿಖೆಗಿಂತ ಹೆಚ್ಚಾಗಿ ಮುಂದುವರೆದು ಕ್ರಮ ತಗೋತೀವಿ ಅನ್ನೋದನ್ನು ನಿನ್ನೆ ಸ್ಪಷ್ಟವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿ ಜೆ ಪಿಯರು ಅವ್ರಿಗೆ ಕ್ರಮ ಬೇಕಿಲ್ಲ, ಅವ್ರಿಗೆ ಇಶ್ಯೂ ಬೇಕು. ಅವ್ರಿಗೆ ಮುಂದೆ ಚುನಾವಣೆ ಇದೆ, ಪಾರ್ಲಿಮೆಂಟು ಚುನಾವಣೆನ ಅವ್ರಿಗೆ ಎದುರಿಸಲಿಕ್ಕೆ ಯಾವುದೂ ಸಹ ಪ್ರಮುಖವಾದಂಥ ವಿಚಾರ ಇಲ್ಲೇ ಇರೋದ್ರಿಂದ ಅವರಿಗೆ ಏನಾದರೂ ಇಂಥ ವಿಚಾರಗಳನ್ನ ಕೈಗೆತ್ತಿಕೊಳ್ತಕ್ಕಂಥ ಮಾಡ್ತಾರೆ. ಇದನ್ನು ಅವ್ರು ಬಿಡಬೇಕು ದೇಶದಲ್ಲಿ. ಅವ್ರ ಅಭಿಪ್ರಾಯ ಮತ್ತು ಸಜೆಷನ್ನು ವೃತ್ತ ಯಾವುದೂ ತಪ್ಪು ಅಂತ ಹೇಳಲ್ಲ. ಇಂಥದ್ದು ಯಾರೇ ಮಾಡಿದ್ರು ತಪ್ಪು. ಅದನ್ನು ಸರ್ಕಾರ ಒಂದೇ ನಿರ್ದಿಷ್ಟವಾಗಿ ಯಾವುದೇ ಬ್ಯಾಲೆನ್ಸು ಇಲ್ಲ ಅಥವಾ ವ್ಯತ್ಯಾಸವೂ ಇಲ್ಲ, ಕ್ರಮ ತಗೋತೀವಿ ಅಂದರೆ ಅದು ವಿಚಾರ ಮುಂದುವರೆದು ಏನು ಮಾಡ್ತೀವಿ. ಮಂಡ್ಯ ಜಿಲ್ಲೆಯಲ್ಲಿ ಈಗಾಗಲೇ ಕೆಲವು ಕಡೆ ಕುಡಿಯ ನೀರಿನ ಸಮಸ್ಯೆ, ಕುಡಿಯ ನೀರಿಗೆ ಸಮಸ್ಯೆ ಇದೆ. ಆದರೆ ಆ ಸಮಸ್ಯೆನ ಬಗೆಹರಿಸ್ತಕ್ಕಂಥ ರೀತಿಯಲ್ಲಿ ಜಿಲ್ಲಾಡಳಿತ ಭಾಳ ಗಂಭೀರವಾಗಿ ತಗೋತಾ ಇದೆ. ಎಲ್ಲೆಲ್ಲಿ ಬೋರ್ವೆಲ್ ಕೊರೆಸಿದ್ರೆ ನೀರು ಸಿಗುತ್ತೋ ಅದು ಬೋರ್ವೆಲ್ ಆಗ್ತಾಯಿದ್ದೀವಿ, ಕ್ಲೀನ್ ಮಾಡ್ತಕ್ಕಂಥದ್ದು ಕ್ಲೀನ್ ಮಾಡ್ತಿದ್ದೀವಿ. ಅಲ್ಲೂ ಇಲ್ಲ, ಬೋರ್ವೆಲ್ ಹಾಕಿದ್ರು ನೀರು ಬರಲಾಗ್ತದೆ, ಟ್ಯಾಂಕರ್ ಕೊಡ್ತಾಯಿದ್ದೀವಿ. ನಮಗೆ ಜಿಲ್ಲಾ ಆಡಳಿತದಲ್ಲಿ ಯಾವುದೇ ಥರದ ಸರ್ಕಾರದಿಂದ ಹಣ ಎಲ್ಲ ತಾಲೂಕಿನಲ್ಲೂ ಸ್ಟ್ರಿಕ್ಟಾಗಿ ಹೇಳಿದ್ವಿ. ಶಾಸಕರುಗಳು ಟಾಸ್ಕ್ ಫೋರ್ಸ್ ಕಮಿಟಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ತಹಸೀಲ್ದಾರು ಇವು ಸೆಕ್ಷನ್ ಕೊಟ್ಟಿದ್ದೀವಿ, ನೋಡಲ್ ಆಫೀಸರ್ ಇದ್ದಾರೆ. ಕುಡಿಯೋ ನೀರಿನ ಸಮಸ್ಯೆನ ನಿಭಾಯಿಸ್ತೀವಿ, ಯಾವುದೇ ತೊಂದರೆ ಇಲ್ಲ.